ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಸೆಕ್ಸ್ ಮಾಡಲು ಚಳಿಗಾಲ ಬೆಸ್ಟಾ ಅಂತೆ? ಹೌದಾ? ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಬೆಚ್ಚಾಗಿರಲು ಬಯಸುತ್ತಾರೆ. ಅದರಲ್ಲೂ ಚಳಿಗಾಲದಲ್ಲಿ ಲೈಂಗಿಕತೆ ನಡೆಸುವುದರಿಂದ ವಿಭಿನ್ನ ಅನುಭವ ದೊರೆಯುತ್ತಂತೆ. ನೀವು ಚಳಿಗಾಲದಲ್ಲೇ ಲೈಂಗಿಕತೆಯನ್ನು ಹೊಂದಿದ್ದೀರಾ? ನೀವು ಚಳಿಗಾಲದಲ್ಲಿ ಸೆಕ್ಸ್ ಮಾಡಿದ್ದೀರಾ? ಚಳಿಗಾಲದಲ್ಲೇ ಲೈಂಗಿಕತೆಯು ಎಷ್ಟು ಅದ್ಭುತವಾಗಿದೆ ಎಂದು ನಿಮಗೆ ತಿಳಿಯುತ್ತದೆ. ಆದರೆ ನೀವು ಚಳಿಗಾಲದಲ್ಲಿ ಲೈಂಗಿಕತೆಯನ್ನು ಹೊಂದಲಿದ್ದರೆ ನೀವು ಚಳಿಗಾಲದಲ್ಲಿ ಲೈಂಗಿಕತೆಯನ್ನು ಹೊಂದಬೇಕು. ಚಳಿಗಾಲದಲ್ಲಿ ಸೆಕ್ಸ್ ಮಾಡಲು ತುಂಬ ವಿಶೇಷ. ಇದು ಶಾಖದಿಂದ ತುಂಬಿದೆ. ಚಳಿಗಾಲವು ದಾಂಪತ್ಯಗಳಿಗೆ ಯಾವಾಗಲೂ ವಿಶೇಷವಾಗಿದೆ. ಚಳಿಗಾಲದಲ್ಲಿ ಲೈಂಗಿಕ ಒಂದು ಅದ್ಭುತ ಅನುಭವವಾಗಿದೆ. ಆದರೆ ಬೇಸಿಗೆಗಿಂತ ಚಳಿಗಾಲದಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದು ಏಕೆ ಉತ್ತಮ ಎನ್ನುವುದನ್ನು ನಾವಿಲ್ಲಿ ಹೇಳ್ತೀನಿ, ತಿಳ್ಕೋಣ. ಚಳಿಗಾಲದಲ್ಲಿ ಸೆಕ್ಸ್ ಹೆಚ್ಚು ಬಿಸಿಯಾಗಿರುತ್ತದೆ. ಪ್ರತಿಯೊಬ್ಬರು ಚಳಿಗಾಲದಲ್ಲಿ ಬೆಚ್ಚಾಗಿರಲು ಬಯಸುತ್ತಾರೆ. ಅದಕ್ಕಾಗಿ ತಮ್ಮ ದೇಹವನ್ನು ಬೆಚ್ಚಗಿಸುತ್ತಾರೆ. ಆದರೆ ನೀವು ಸಂಭೋಗಿಸುವಾಗ ನಿಮ್ಮ ಸಂಗಾತಿಯ ದೇಹದ ಉಷ್ಣತೆಯನ್ನು ನೀವು ಪಡೆಯುತ್ತೀರಿ. ಇದು ಜನರು ಲೈಂಗಿಕತೆಯನ್ನು ಆನಂದಿಸುವಂತೆ ಮಾಡುತ್ತದೆ. ಅನೇಕ ದಾಂಪತ್ಯಗಳು ಚಳಿಗಾಲದ ದಿನಗಳಲ್ಲಿ ಹಲವಾರು ಬಾರಿ ಲೈಂಗಿಕತೆಯನ್ನು ಹೊಂದಿರುತ್ತಾರೆ. ಸಾಕ್ಸ್ ಧರಿಸಿದಾಗ ಪರಾಕಾಷ್ಠೆಯಾಗುವ ಸಾಧ್ಯತೆ ಹೆಚ್ಚು. ಸಾಕ್ಸ್ ಧರಿಸಿದ ಲೈಂಗಿಕತೆ ನಡೆಸಿದರೆ ಅದರ ಅನುಭವ ವಿಭಿನ್ನವಾಗಿರುತ್ತದೆ ಎನ್ನುವುದನ್ನು ನೀವು ಕೇಳಿರಬಹುದು. ಇದು ಪರಾಕಾಷ್ಠೆಯಲ್ಲಿದ್ದು ಸಹ ನಿಮಗೆ ಸಹಾಯ ಮಾಡುತ್ತದೆ. ಮಹಿಳೆಯರು ಸಾಕ್ಸ್ನಲ್ಲಿ ಸಂಭೋಗಿಸಿದಾಗ ಅದು ಹೆಚ್ಚು ಖುಷಿಯಾಗುತ್ತಂತೆ ಮತ್ತು ಈ ಕಾರಣದಿಂದಾಗಿ ಮಹಿಳೆಯರು ಬೇಗನೆ ಪರಾಕಾಷ್ಠೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅಧ್ಯಯನವು ತಿಳಿಸಿದೆ. ಲೈಂಗಿಕತೆಯ ನಂತರ ಮುದ್ದಾಡುವುದು. ಬೇಸಿಗೆಯಲ್ಲಿ ಲೈಂಗಿಕತೆಯ ನಂತರ ಮುದ್ದಾಡುವುದು ಕೆಲವೊಮ್ಮೆ ಕಂಫರ್ಟಬಲ್ ಅನಿಸುವುದಿಲ್ಲ. ಏಕೆಂದರೆ ದೇಹವು ಜಿಗುಟಾಗಿರುತ್ತದೆ ಹಾಗೂ ಬೆವರಿನ ವಾಸನೆ ಕೂಡ ಬರುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಲೈಂಗಿಕತೆಯ ನಂತರ ಮುದ್ದಾಡುವುದನ್ನು ಇಷ್ಟಪಡುವುದಿಲ್ಲ. ಚಳಿಗಾಲದಲ್ಲಿ ನೀವು ಸಂಭೋಗದ ನಂತರ ಮುದ್ದಾಡಬಹುದು. ಮುಖ್ಯವಾಗಿ ಲೈಂಗಿಕತೆಯ ನಂತರ ಮುದ್ದಾಡುವುದರಿಂದ ಚಳಿಗಾಲದ ಸೆಕ್ಸ್ ಉತ್ತಮವಾಗಿರುತ್ತದೆ. ಚಳಿಗಾಲದಲ್ಲಿ ನೀವು ಲೈಂಗಿಕತೆಯ ನಂತರ ತಬ್ಬಿಕೊಳ್ಳುವುದರಿಂದ ಇದು ದೇಹವನ್ನು ಬೆಚ್ಚಗಿಸಲು ಉತ್ತಮ ಮಾರ್ಗವಾಗಿದೆ. ವಿನೋದಮಯವಾಗಿರುತ್ತದೆ. ಬೇಸಿಗೆಯ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಜನರು ತುಂಬ ಬೆವರು ಮಾಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಲೈಂಗಿಕತೆಯನ್ನು ಹೊಂದಲು ತುಂಬ ಕಷ್ಟವಾಗುತ್ತದೆ. ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಬೆವರು ಬಂದರೂ ಅದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಬೇಸಿಗೆಯಲ್ಲಿ ಎಸಿ ಚಲಾಯಿಸಬೇಕಾಗುತ್ತದೆ. ಅದೇ ಚಳಿಗಾಲದಲ್ಲಿ ಲೈಂಗಿಕತೆಯು ಹೆಚ್ಚು ಆರಾಮದಾಯಕ ಮತ್ತು ವಿನೋದಮಯವಾಗಿರುತ್ತದೆ. ದಾಂಪತ್ಯಗಳು ಪರಸ್ಪರ ಉಷ್ಣತೆಯನ್ನು ಪಡೆಯುತ್ತಾರೆ. ಅನಾರೋಗ್ಯವನ್ನು ತಡೆಯಲು ಸಹಾಯ ಮಾಡುತ್ತದೆ. ಒಂದು ಅಧ್ಯಯನದ ಪ್ರಕಾರ ಆಗಾಗ್ಗೆ ಲೈಂಗಿಕತೆಯು ಹೆಚ್ಚಿನ ಮಟ್ಟದ ಪ್ರತಿಕ್ಷಣ ಶಕ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ರತಿಕಾಯದೊಂದಿಗೆ ಸಂಬಂಧಿಸಿದೆ. ಚಳಿಗಾಲದಲ್ಲಿ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ದುರ್ಬಲವಾಗಿರುವುದರಿಂದ ಚಳಿಗಾಲದಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡುವುದು ಆರೋಗ್ಯಕರ ವಿಷಯವಾಗಿದೆ. ಫ್ರೆಂಡ್ಸ್, ನಿಮಗೆ ಸ್ಟೋರಿ ಅರ್ಥ ಆಗಿದೆನಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.